preserving the purity of the raga, nurturing the discipline of an artist. Welcome to the heart of tradition at Sri Vidya Music Academy. ಎಲ್ರಿಗೂ ನಮಸ್ಕಾರ. ನಾನು ಲಕ್ಷ್ಮಣ್ ತಳವಾರ್ ಶ್ರೀ ವಿದ್ಯಾ ಮ್ಯೂಸಿಕ್ ಅಕಾಡೆಮಿಯಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬಂಧುಗಳೇ, ಬಹಳ ದಿವಸ ಆಯ್ತು ನಾನು ವಿಡಿಯೋ ಮಾಡಿಲ್ಲ. ಯಾಕಂದ್ರೆ ನನ್ನ ಕೆಲವು ಅನಿವಾರ್ಯ ಅಡಚಣೆಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಿಮ್ಮೊಂದಿಗೆ ಒಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಅದು ಯಾವುದಂದ್ರೆ ಪುರಂದರದಾಸರ ಗೀತೆಯೊಂದು ನಿಮಗೆ ಕಲಿಸ್ಬೇಕು ಅಂತ ಬಹಳ ಇಚ್ಛೆ ಆಗಿತ್ತು. ಅದು ಬಹಳ ಪ್ರಸಿದ್ಧಿ ಪಡ್ಕೊಂಡಂಥ ಗೀತೆ ಅದ. ಯಾದವನಿ ಬಾ ಯದುಕುಲನಂದನ ಭೀಮಸೇನ್ ಜೋಶಿ ಸರ್ ಅವರು ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಬಟ್ ಅದು ಗಾಯಕರ ಹಾಡು. ಸೊ ಇಲ್ಲಿ ಹಾಡೋದೇ ಬೇರೆ, ಕಲಿಸೋದೇ ಬೇರೆ ಆಗ್ತದಲ್ಲ. ಆ ಹಾಡು ತೊಗೊಂಡು ಬಂದು ನಿಮ್ಗೆ ಕಲಿಸ್ಬೇಕಂತ. ಈ ಹಾಡು ಬಿಂಪ್ಲಸ್ ರಾಗದೊಳಗದ. ಈ ಹಾಡು ಶುರು ಮಾಡೋದಕ್ಕಿಂತಲೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾಕೆಂದರೆ ನೀವು ಪ್ರೋತ್ಸಾಹ ಕೊಟ್ಟರೇ ನಾವು ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ಕಲೆಗೆ ನಿಮ್ಮ ಪ್ರೋತ್ಸಾಹ ಇರಲಿ. ಅಂದರೆ ಇದು ಏನೋ ಒಂದು ಮಾಡೋಕ್ಕೆ ನಾವು ಹೊರಟಿದ್ದೀವಿ ಶ್ರೀ ವಿದ್ಯಾ ಮ್ಯೂಸಿಕ್ ಅಕಾಡೆಮಿಯಿಂದ. ಸೊ ಅದಕ್ಕೆ ನಿಮ್ಮದೆಲ್ಲರದು ಒಂದು ಪ್ರೋತ್ಸಾಹ ಇತ್ತಂದ್ರೆ ನಾವು ಉತ್ತುಂಗ ಶಿಖರವನ್ನು ಏರಬಹುದು ಅಂತ. ಈ ಹಾಡು ಬಿಂಪ್ಲಸ್ ರಾಗದೊಳಗೆ ಬರ್ತದೆ. ನಾವು ಬನ್ನಿ ಈ ಹಾಡನ್ನು ಪ್ರಾರಂಭ ಮಾಡೋಣ. ಇದು ರಾಗ ಬಿಂಪ್ಲಸ್ನಲ್ಲಿ ಬರ್ತದೆ. ಸರಿಗಮ ಪದನಿಸ ಸನಿದಪ ಮಗಸ ಸಂಪೂರ್ಣ ಸ್ವರಗಳು. ಇದರೊಳಗೆ ಆರೋಹದೊಳಗೆ ರೀ ತೆಗೆಯೋದು ಮತ್ತು ಗ ಮತ್ತು ನೀ ಕೋಮಲಿಡೋದು. ಇದು ಬಿಂಪ್ಲಸ್ ಆಗ್ತದೆ. ಆ್ಯಕ್ಚುಲಿ ಇದು ಸಾ ಗ ಮ ಪ ನೀ ಸಾ ಸಾ ನಿ ಧ ಪ ಮ ಗ ರೇ ಸಾ ಹಿಂಗೆ ಹಾಡಬೇಕು. ಆದ್ರೆ ಬಿಂಪ್ಲಸ್ ಯಾವುದು ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ಲೇ ಸ ಗ ಮ ಪ ನೀ ಸಾ ಸಾ ನಿ ಧ ಪ ಮ ಗ ರೇ ಸಾ ನಿ ಸ ಮ ಗ ಮ ಪ ನಿ ಧ ಪ ಮ ಪ ಗ ಮ ಗ ರೇ ಸಾ. ಹಿಂಗೆ ಹಾಡ್ಬೇಕಿದ್ರು ಬಿಂಪ್ಲಸ್ ರಾಗ. ಹಿಂಗೆ ಹಾಡ್ತಾರೆ. ನನಗೆ ಎಷ್ಟು ತಿಳಿದು ಅಷ್ಟು ಹೇಳೀನಿ. ಹೆಚ್ಚಿದ್ದು ಬೇಕಾದ್ರೆ ಮತ್ತೆ ಕೇಳಿ ನೀವು ರಿಸರ್ಚ್ ಮಾಡಿ ಕಲಿಬೇಕು. ಈಗ ಹಾಡಿಗೆ ಎಷ್ಟು ಬೇಕು ಅಷ್ಟು ಹೇಳೀನಿ. ಈಗ ಗೀತೆಯನ್ನು ಪ್ರಾರಂಭ ಮಾಡಿ. ಯಾದವನಿ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಇನ್ನೊಂದ್ಸಲ ಹಾಡು. ಯಾದವನೇ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಮುಂದಿನ ಲೈನ್. ಸೋದರ ಮಾವನ ಮಥುರಲಿ ಮಡಹಿದ ಯಶೋದೆ
ಕಂದ ನೀ ಬಾರೋ ಯಾದವನೇ ಬಾ ಯಾದವನೇ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ ಇದು ಇಷ್ಟು ಪಲ್ಲವಿ. ಈಗ ಒಂದನೇ ಚರಣ. ಕಣಕಾಲಂದಿಗೆ ಗುಲು ಗುಲು ಎನ್ನುತ್ತಲೇ ಝಣ ಝಣ ಎನ್ನುತ್ತೀಯ ನಾದಗಳು ಕಣಕಾಲಂದಿಗೆ ಗುಲು ಗುಲು ಎನ್ನುತ್ತಲೇ ಝಣ ಝಣ ಎನ್ನುತ್ತೀಯ ನಾದಗಳು ಚಿನಿಕೋಲು ಚಂಡು ಬುಗುರೆಯ ನಾಡುತ್ತ ಚಿನಿಕೋಲು ಚಂಡು ಬುಗುರೆಯ ನಾಡುತ್ತ ಸಣ್ಣವರೊಡಗೂಡಿ ನೀ ಬಾರೋ ಯಾದವನೇ ಬಾ ಯಾದವನೇ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ ಈಗ ಎರಡನೇ ಚರಣ. ಶಂಖ ಚಕ್ರವು ಕೈಯಲ್ಲಿ ಹೊಳೆಯುತ್ತ ಬಿಂಕದ ಗೋವಳ ನೀ ಬಾರೋ ಶಂಖ ಚಕ್ರವು ಕೈಯಲ್ಲಿ ಹೊಳೆಯುತ್ತ
ಕೊನೆ ಚರಣ. ಖಗವಾಹನನೆ ಬಗೆ ಬಗೆ ರೂಪನೆ. ಇಲ್ಲಿ ಕೃಷ್ಣನ ವಾಹನ ಅಂದರೆ ಕೃಷ್ಣ ಅಂದರೆ ವಿಷ್ಣು. ವಿಷ್ಣುವಿನ ವಾಹನ ಯಾವುದಂದ್ರೆ ಗರುಡ. ಗರುಡಕ್ಕೆ ಖಗ ಅಂತಾರೆ ಕನ್ನಡದೊಳಗೆ. ಆಮೇಲೆ ಬಗೆ ಬಗೆಯ ರೂಪನೆ ಅಂದರೆ ವಿಷ್ಣುವಿನ ರೂಪ ಹಲವಾರು, 10 ಅವತಾರ ಬಿಟ್ಟರೂ ಕೂಡ ಹಲವಾರು ರೂಪಗಳಿವೆ. ಅದಕ್ಕೆ ಪುರಂದರ ದಾಸರು ಬಹಳ ಸ್ವಚ್ಛಂದವಾಗಿ ಅಂದರೆ ಬಹಳ ಸೊಗಸಾಗಿ ವರ್ಣನೆ ಮಾಡ್ತಾರೆ. ಖಗವಾಹನನೆ ಬಗೆ ಬಗೆ ರೂಪನೆ ನಗೆ ಮುಖದ ರಸ ನೀ ಬಾರೋ. ಕಲಿಯುಗದಲ್ಲಿ ನಿನ್ನ ಮಹಿಮೆಯ ಪೊಗಳುವೆ. ಕಲಿಯುಗದಲ್ಲಿ ನಿನ್ನ ಮಹಿಮೆಯ ಪೊಗಳುವೆ. ಪುರಂದರ ವಿಠಲ ನೀ ಬಾರೋ. ಯಾದವನೇ ಬಾ ಯಾದವನೇ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಯಾದವನೇ ಬಾ ಯಾದವನೇ ಬಾ ಯಾದವನೇ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಸೊ ಇದು ಹಾಡಾಗಿತ್ತು. ಇದನ್ನ ತಾಳದೊಳಗೆ ಹೆಂಗೆ ಹಾಡೋದಂತ ನೋಡೋಣ. ನಾನು ಯಶಾಲ ಆ್ಯಪ್ ಯೂಸ್ ಮಾಡ್ತಾ ಇದ್ದೀನಿ. 150 BPM ಇಟ್ಕೊಂಡಿನಿ. ಭಜನ್ ಟೇಕದೊಳಗೆ ಬರ್ತದೆ. ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು, ಕೇಳಿ ಕಲಿಬೇಕು. ರೆಡಿ, ಹಾಡನ್ನ ಶುರು ಮಾಡೋಣ. ಯಾದವನೇ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಯಾದವನೇ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಸೋದರ ಮಾವನ ಮಥುರೆಲಿ ಮಡುಗಿದ ಸೋದರ ಮಾವನ ಮಥುರೆಲಿ ಮಡುಗಿದ ಯಶೋದೆ ಕಂದ ನೀ ಬಾರೋ. ಯಾದವನೇ ಬಾ ಯಾದವನೇ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಕಣಕಾಲಂದಿಗೆ ಗುಲು ಗುಲು ಎನ್ನುತ್ತಲಿ. ಕಣಕಾಲಂದಿಗೆ ಗುಲು ಗುಲು ಎನ್ನುತ್ತಲಿ. ಝಣ ಝಣ ಎನ್ನುತ್ತಿಹ ನಾದಗಳು
ಮಾಧವ ಮಧುಸೂದನ ಬಾರೋ. ಚಕ್ರವು ಕೈಯಲ್ಲಿ ಹಿಡಿಯುತ್ತ ಬಿಂಕದ ಗೋವಳ ನಿಬಾರೋ. ಶಂಖ ಚಕ್ರವು ಕೈಯಲ್ಲಿ ಹಿಡಿಯುತ್ತ ಬಿಂಕದ ಗೋವಳ ನಿಬಾರೋ. ಅಕಳಂಕ ಚರಿತನೆ ಆದಿನಾರಾಯಣ. ಅಕಳಂಕ ಚರಿತನೆ ಆದಿನಾರಾಯಣ. ಬೇಕೆಂಬ ಭಕುತರಿಗೊಲಿಬಾರೋ. ಬೇಕೆಂಬ ಭಕುತರಿಗೊಲಿಬಾರೋ. ಯಾದವನೀಬಾ ಯಾದವನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಖಗವಾಹನನೆ ಬಗೆ ಬಗೆ ರೂಪನೆ ನಗೆ ಮುಖದ ರಸ ನಿಬಾರೋ. ಗಮ ಬನಿ ಧಪ ಗಮ ಗರೆ ಸನಿ ಸ ಗಮ ಪ ಮ ಪ ಗಮ ಬಜಾನಿ ಧಪ ಮ ಪ ಗಮ ಬನಿ ಸಾ ನಿ ಸ ನಿ ಧಪ ಮ ಪ ಗಮ ಗರೆ ಸ. ಖಗವಾಹನನೆ ಬಗೆ ಬಗೆ ರೂಪನೆ ಖಗವಾಹನನೆ ಬಗೆ ಬಗೆ ರೂಪನೆ ನಗೆ ಮುಖದ ರಸ ನಿಬಾರೋ. ಕಲಿಯುಗದಲ್ಲಿ ನಿನ್ನ ಮಹಿಮೆಯ ಪೊಗಳುವೆ. ಕಲಿಯುಗದಲ್ಲಿ ನಿನ್ನ ಮಹಿಮೆಯ ಪೊಗಳುವೆ. ಪುರಂದರ ವಿಠಲ ನಿಬಾರೋ. ಪುರಂದರ ವಿಠಲ ನಿಬಾರೋ. ಯಾದವನೀಬಾ ಯಾದವನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಸೋದರ ಮಾವನ ಮಥುರೆಯಲ್ಲಿ ಮಡುಗಿದ ಯಶೋದ ಕಂದ ನಿಬಾರೋ. ಯಾದವನೀಬಾ ಯಾದವನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಯಾದವನೀಬಾ ಯಾದವನೀಬಾ ಯಾದವನೀಬಾ. ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಇದು ಹಾಡಾಗಿತ್ತು. ಈ ಪುರಂದರದಾಸರ ಗೀತೆಯನ್ನು ನೀವೆಲ್ಲರೂ ಕಲೀರಿ. ಇದು ಮಕ್ಕಳಿಗೋಸ್ಕರ ವಿಡಿಯೋ ಚಾನಲ್ ಮಾಡಿದ್ದು. ನಿಮ್ಮ ಕಾಂಪಿಟೇಷನಲ್ಲಿ ಎಲ್ಲ ಇದ್ದಾಗ
ಬಂದು ಕೇಳ್ತೀರಿ, ಸರ್ ನಮಗೆ ದಾಸರ ಪದ ಹೇಳ್ಕೊಡ್ರಿ, ಆ ಪದ ಹೇಳ್ಕೊಡ್ರಿ ಅಂತ. ಅದಕ್ಕೋಸ್ಕರ ಪಾಪ ಬೇರೆಯವ್ರು ಊರವರು ನಾನು ಎಲ್ಲೋ ಕ್ಲಾಸ್ ಮಾಡಿ ಬಂದಿರ್ತೀನಿ ಅಲ್ಲಿ ಕೇಳಿದರು, ಎಲ್ಲರಿಗೂ ನಾನು ರೀಚ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹೀಗೆ ಹಲವಾರು ದಾಸವಾಣಿ, ವಚನ, ದೇಶಭಕ್ತಿ ಗೀತೆಗಳು, ಜಾನಪದ ಗೀತೆಗಳು ಎಲ್ಲನೂ ನಾನು ನಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಬೇಕಂತ ಮನಸ್ಸಿದೆ. ಅದಕ್ಕೋಸ್ಕರ ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ ನನಗಿರಬೇಕು, ಇದ್ರೇ ಎಲ್ಲನೂ ಸಾಧ್ಯ. ಯಾಕೆಂದರೆ ವಿತೌಟ್ ಯು ನಥಿಂಗ್ ಈಸ್ ದೇರ್, ನೀವಿಲ್ಲದೆ ಏನೂ ಇಲ್ಲ. ಅದಕ್ಕೋಸ್ಕರ ನಿಮ್ಮ ಪ್ರೋತ್ಸಾಹ ಇರಲಿ. ಆಮೇಲೆ ಇನ್ನೊಂದು ವಿಶೇಷವಾದ ಸೂಚನೆ ನಿಮಗೆ ತಿಳಿಸ್ಲಿಕ್ಕೆ ಪಡ್ತಾಯಿದ್ದೀನಿ. ನಿಮ್ಮ ಹತ್ರ ಒಳ್ಳೆ ಇಯರ್ಫೋನು ಅಥವಾ ಒಳ್ಳೆ ಫೋನು, ನೆಟ್ವರ್ಕ್ ಇರೋ ಜಾಗ ಇದ್ದರೆ ನನ್ನ ಆನ್ಲೈನ್ ಕ್ಲಾಸು ಪ್ರೊವೈಡ್ ಮಾಡ್ತೀವಿ. ಈ ಲಿರಿಕ್ಸಿನ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಆನ್ಲೈನ್ ಕ್ಲಾಸಿನ ಲಿಂಕ್ ಹಾಕ್ತೇವೆ. ಆಮೇಲೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಶ್ರೀ ವಿದ್ಯಾ ಮ್ಯೂಸಿಕ್ ಅಕಾಡೆಮಿ ಅಂತ ಫೇಸ್ಬುಕ್ಕಲ್ಲಿ ಪೇಜ್ ಇದೆ. ಇನ್ಸ್ಟಾಗ್ರಾಮಲ್ಲಿ ಶ್ರೀ ವಿದ್ಯಾ _music_ ಅಕಾಡೆಮಿ ಅಂತ ನನ್ನನ್ನು ಫಾಲೋ ಮಾಡಿ. ಆಮೇಲೆ ನನ್ನ ಚಾನಲ್ಗೆ ದಯವಿಟ್ಟು ಪ್ರೋತ್ಸಾಹ ಮಾಡಿ ಅಂತ ಕೇಳ್ತಾ, ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಆಮೇಲೆ ಹೊಸ ಹಾಡಿಗಾಗಿ ನಿರೀಕ್ಷೆ ಮಾಡಿ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಣ್ ತಳವಾರ್, ಸಂಗೀತ ಶಿಕ್ಷಕರು, ಶ್ರೀ ವಿದ್ಯಾ ಮ್ಯೂಸಿಕ್ ಅಕಾಡೆಮಿ. ಜೈ ಹಿಂದ್, ಜೈ ಶ್ರೀ ಗುರು ಪುಟ್ಟರಾಜ. ಜೈ ಹಿಂದ್, ಜೈ ಶ್ರೀ ಗುರು ಪುಟ್ಟರಾಜ.